ಹಾಯ್ ನಮಸ್ತೆ ಎಲ್ರಿಗೂ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಾಲ್ಗಿ ಕಪಲ್ಸ್. ಇದೇ ಜೂನ್ 1ರಿಂದ ಎಲ್ಲ ಮಕ್ಕಳದ್ದು ಕೂಡ ಸ್ಕೂಲ್ ಶುರು ಆಗ್ತಾ ಇದೆ. ಸೊ ಎಲ್ಲ ಮಕ್ಕಳಿಗೂ ಕೂಡ ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಪೇರೆಂಟ್ಸ್ಗೆ ಒಂದು ಖುಷಿ ಅಂದರೆ ಮಕ್ಕಳು UKG LKG ಮುಗಿಸಿ ಫಸ್ಟ್ ಸ್ಟ್ಯಾಂಡಿಗೆ ಹೋಗ್ತಾ ಇದ್ದಾರೆ ಅಂತ ಅಂದ್ಕೊಂಡು ಹೇಳಿದರೆ ಇನ್ನೂ ಒಂಥರ ಖುಷಿ ಇರುತ್ತೆ. ಸೊ ನನ್ನ ಮಗ ದೊಡ್ಡ ಕ್ಲಾಸಿಗೆ ಹೋಗ್ತಾ ಇದ್ದಾನೆ ಅಂತ ಅಂದ್ಕೊಂಡು. ಸೊ ಹಾಗಾಗಿ ಇವಾಗ ಈ ಇಯರು ನಮ್ಮ ವೇದಾಂತ್ ಕೂಡ UKG LKG ಮುಗಿಸ್ಬಿಟ್ಟು ಅವನಿವಾಗ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹೋಗ್ತಾ ಇದ್ದಾನೆ. ಸೊ ಮೊನ್ನೆ ಹೋಗಿ ಬ್ಯಾಗು ಆಮೇಲೆ ಟಿಫಿನ್ ಬಾಕ್ಸು ಬಾಟಲ್ಸು ಇದೆಲ್ಲನೂ ನಾವು ಖರೀದಿ ಮಾಡ್ಕೊಂಡು ಬಂದ್ವಿ. ಬನ್ನಿ ತೋರಿಸ್ತೀನಿ. ಬ್ಯಾಗು ಟಿಫಿನ್ ಬಾಕ್ಸು ಬಾಟಲ್ಸು ಆಮೇಲೆ ಇನ್ನೂ ಏನೇನೋ ಐಟಮ್ಸ್ ತೊಗೊಂಡಿದೆ. ಸ್ಕೂಲಿಗೋಸ್ಕರ ಅಂತ ಅಂದ್ಕೊಂಡು ಏನೇನು ತೊಗೊಂಡಿದ್ದೀನಿ ಅಂತ ಅಂದ್ಕೊಂಡು ಮತ್ತು ಆ ಐಟಮ್ಸ್ಗಳನ್ನು ನಾನು ಯಾವ್ಯಾವ ಪ್ಲೇಸಿಂದ ತೊಗೊಂಡು ಬಂದಿದ್ದೀನಿ ಅಂತ ಅಂದ್ಕೊಂಡು ನಾನಿವತ್ತು ಈ ವಿಡಿಯೋದೊಳಗೆ ತೋರಿಸ್ತೀನಿ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿರಲ್ಲ ಅವರು ಪ್ಲೀಸ್ ಹೋಗಿ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಶೇರ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ಫಸ್ಟ್ ಬಂದುಬಿಟ್ಟು ಸ್ಕೂಲ್ ಬ್ಯಾಗ್. ನೋಡ್ಬೋದು ಈ ಸ್ಕೂಲ್ ಬ್ಯಾಗನ್ನು ನಾನು ಎಲ್ಲಿ ತೊಗೊಂಡು ಬಂದಿದ್ದೀನಿ ಅಂತ ಅಂದ್ಕೊಂಡು ಹೇಳಿದರೆ ಗಾಂಧಿ ಬಜಾರ್. ಗಾಂಧಿ ಬಜಾರ್ ಸರ್ಕಲ್ ಏನಿದೆ, ಸರ್ಕಲ್ಗೆ ರೈಟ್ ಹೋದರೆ ಅಲ್ಲಿ ಒಂದು ಬ್ಯಾಗ್ಗಳ ಶಾಪೇ ಇದೆ. ಅಲ್ಲಿ ನನ್ನ ಎಲ್ಲ ವ್ಯಾನಿಟಿ ಬ್ಯಾಗ್ಸ್ ಆ್ಯಂಡ್ ಸೈಡ್ ಬ್ಯಾಗ್ಸ್ ಎಲ್ಲ ನಾನು ಅಲ್ಲೇ ಪರ್ಚೇಸ್ ಮಾಡೋದು. ಯಾಕೆ ಅಂತ ಅಂದ್ಕೊಂಡು ಹೇಳಿದರೆ ಈ ಜಿಪ್ಪುಗಳೇನಿರುತ್ತೆ ಈ ಜಿಪ್ಪುಗಳು ತಾನೇ ಕಡಿಯಲ್ಲ. ಅಂದರೆ ಎಷ್ಟು ದಿನ ಬೇಕಾದ್ರೂ ಬಾಳಿಕೆ ಬರುತ್ತೆ. ನಾವೇ ಸಾಕಾಗಿಬಿಟ್ಟು ಈ ಬ್ಯಾಗನ್ನು ಹೊರಗೆಸಿಬೇಕು. ಅಷ್ಟು ಒಳ್ಳೆ ಕ್ವಾಲಿಟಿ ಅಂಗಡಿಯವರು ತರಿಸ್ತಾರೆ. ಹಾಗಾಗಿ ಈ ಬ್ಯಾಗನ್ನು ನಾನು ಅಲ್ಲಿಂದ ತೊಗೊಂಡು ಬಂದೆ. ಆ್ಯಂಡ್ ಈ ಬ್ಯಾಗಿನ ವಿಶೇಷ ಏನು ಅಂತ ಅಂದ್ಕೊಂಡು ಹೇಳಿದರೆ 1 ಜಿಪ್ ಇದೆ ಆ್ಯಂಡ್ 2 ಜಿಪ್ 3 ಜಿಪ್. ಈ 3 ಜಿಪ್ ಅಲ್ಲದೇನೆ ಇಲ್ಲಿ ಕೆಳಗಡೆ ಒಂದು ಜಿಪ್ನ ಕೊಟ್ಟಿದ್ದಾರೆ. ಇದು ನೋಡ್ಬೋದು. ಇದು ಏನು ಅಂತ ಅಂದ್ಕೊಂಡು ಹೇಳಿದರೆ ಬ್ಯಾಗಿಗೆ ಅವರು ರೈನ್ ಕೋಟನ್ನು ಕೊಟ್ಟಿದ್ದಾರೆ. ಬ್ಯಾಗಿಗೆ ನೋಡಿ ಈ ಥರ ರೈನ್ ಕೋಟ್ ಬರುತ್ತೆ. ನಾವೇನಾದರೂ ಇವಾಗ ಮಳೆಗಾಲ, ಬೆಂಗಳೂರಲ್ಲಂತೂ ಮಳೆ ಇವಾಗ ಆಲ್ರೆಡಿ ಶುರು ಆಗಿಬಿಟ್ಟಿದೆ. ಮಕ್ಕಳು ಒದ್ದೆ ಮಾಡ್ಕೋಬಾರ್ದು ಅಂತ ಅಂದ್ಕೊಂಡು ನೋಡಿ ಬ್ಯಾಗೆಲ್ಲ ಒದ್ದೆ ಆಗಬಾರ್ದು ಅಂದ್ಕೊಂಡು ಈ ಥರ ಮಳೆ ಬಂತು ಅಂತ ಹೇಳಿದರೆ ಈ ಥರ ಬ್ಯಾಗನ್ನು ಕವರ್ ಮಾಡ್ಕೊಂಬಿಟ್ಟು ನಾವು ಈ ಬ್ಯಾಗನ್ನು ಯೂಸ್ ಮಾಡ್ಕೊಬೋದು. ತುಂಬಾ ತಲೆ ಓಡಿಸ್ಬಿಟ್ಟು ಅವರು ಈ ಬ್ಯಾಗನ್ನು ಮಾಡಿದ್ದಾರೆ. ನನಗೆ ತುಂಬಾ ಇಷ್ಟ ಆಯಿತು ಈ ಬ್ಯಾಗು. ಹಾಗಾಗಿ ಈ ಬ್ಯಾಗನ್ನು ತೊಗೊಂಡ್ವಿ. ಈ ಬ್ಯಾಗ್ನ ಜೊತೆ ಒಂದು ಟಿಫಿನ್ ಬ್ಯಾಗ್ ಕೂಡ ಇದ್ರ ಜೊತೆಗೇನೆ ಬರುತ್ತೆ. ಆಮೇಲೆ ಒಂದು ಸ್ಮಾಲ್ ಪೌಚ್ ಕೂಡ ಬರುತ್ತೆ. ಈ ಪೌಚಲ್ಲಿ ಏನೂ ಹಾಕಿಲ್ಲ. ಇದರಲ್ಲಿ ಟಿಫಿನ್ ಬ್ಯಾಗ್ ಇದೆ, ಲಂಚ್ ಬ್ಯಾಗ್ ಇದೆ, ತೋರಿಸ್ತೀನಿ. ಇದು ಬ್ಯಾಗಿಂದು. ಓಕೆ, ಈ ಬ್ಯಾಗನ್ನು ನಾನು ಗಾಂಧಿ ಬಜಾರಿಂದ ಪರ್ಚೇಸ್ ಮಾಡಿದ್ದೆ. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಇವಾಗ ಲಂಚ್ ಬಾಕ್ಸ್. ಶಾರ್ಟ್ ಬ್ರೇಕ್ ಒಂದು ಮತ್ತು ಲಾಂಗ್ ಬ್ರೇಕ್ ಒಂದು ಅಂತ ಹೇಳಿದ್ದಾರೆ. ಹಾಗಾಗಿ ಟ್ಯಾನ್ 2 ಬಾಕ್ಸ್ ಬೇಕಿತ್ತು ಅವನಿಗೆ, ಒಂದು ಶಾರ್ಟ್ ಬ್ರೇಕಿಗೆ ಆ್ಯಂಡ್ ಇನ್ನೂ ಒಂದು ಬಂದುಬಿಟ್ಟು ಲಾಂಗ್ ಬ್ರೇಕಿಗೆ. ಬನ್ನಿ ಈ ಬಾಕ್ಸನ್ನು ನಾನು ಎಲ್ಲಿ ಶಾಪ್ ಮಾಡಿದ್ದೀನಿ ಅಂತ ಅಂದ್ಕೊಂಡು ಹೇಳಿದರೆ ಇದು ಬಂದುಬಿಟ್ಟು ಫೋರಮ್ ಮಾಲ್. ನಮ್ಮ ಮನೆಗೆ ತುಂಬಾ ಹತ್ತಿರ ಆಗುತ್ತೆ. ಅಲ್ಲಿ ಹೋಗಿ ನಾನು ಇದನ್ನು ಪರ್ಚೇಸ್ ಮಾಡಿದೆ. ಇದು ಯಾವ ಥರ ಓಪನ್ ಆಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಸೈಡು ಒಂದು ಬಟನ್ ಇದೆ. ಈ ಬಟನನ್ನು ಈ ಥರ ಓಪನ್ ಮಾಡಬೇಕು. ಆ್ಯಂಡ್ ಈ ಕಡೆ ಕೂಡ ಒಂದು ಬಟನ್ ಇದೆ. ಈ ಥರ ಓಪನ್ ಮಾಡಿ ನೋಡಿ. ಓಕೆ, ಇದು ಒಂದು ಸ್ಮಾಲ್ ಬಾಕ್ಸ್. ಇದು ಶಾರ್ಟ್ ಬ್ರೇಕ್ಗೆ ಅಂದ್ಕೊಂಡು. ಇದು ಸ್ಪೂನ್ ಇದೆ. ಈ ಸ್ಪೂನನ್ನು ನಾವು ಈ ಥರ ಫಿಕ್ಸ್ ಮಾಡ್ಕೋಬೋದು. ಆ್ಯಂಡ್ ಈ ಥರ ರಿಮೂವಿಂಗ್ ಕೂಡ ಇದೆ. ಓಕೆ, ಆಮೇಲೆ ಬಂದುಬಿಟ್ಟು ಈ ಬಾಕ್ಸ್ ನೋಡಿ, ಸ್ಮಾಲ್ ಬಾಕ್ಸ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಸ್ಟೀಲಿಂದು ಕೆಳಗಡೆ ಬರುತ್ತೆ, ಮೇಲೆ ಟೆಪ್ಪರ್ವೇರ್ ಇದು ಅನ್ಕೋತೀನಿ ಮೋಸ್ಟ್ಲಿ. ಬಿಸಿಯಾಗಿ ಹಾಗೇ ಇರುತ್ತೆ, ನಾವು ಏನೇ ಹಾಕಿದರೂ ಕೂಡ ಬಿಸಿಯಾಗಿ ಇರುತ್ತೆ.
ಸೊ ಅದಕ್ಕೆ ಇರಲಿ ಅಂತ ಅಂದ್ಕೊಂಡು, ಯಾಕಂದರೆ ಇವಾಗ ಇಲ್ಲಿ ಮಳೆ ಆಲ್ರೆಡಿ ಶುರು ಆಗಿಬಿಟ್ಟಿದೆ, ಏನೇ ಕೊಟ್ಟು ಕಳಿಸಿದ್ರು ಬಿಸಿ ಬಿಸಿಯಾಗಿ ಕೊಟ್ಟು ಕಳಿಸೋಣ ಅಂದ್ಕೊಂಡು. ಸೊ ಇದು ಸ್ಮಾಲ್ದು. ಆ್ಯಂಡ್ ಇದು ಬಂದುಬಿಟ್ಟು ಬಿಗ್ ಬಾಕ್ಸ್. ಸೊ ಇದರಲ್ಲಿ ನಾವು ಚಪಾತಿ ಹಾಕ್ಬೋದು, ಪಲ್ಯ ಹಾಕ್ಬೋದು, ಆಮೇಲೆ ರೈಸ್ ಐಟಮ್ಸ್ ಯಾವ್ದು ಬೇಕಾದ್ರೂ ಹಾಕ್ಬೋದು ನೋಡಿ. ಸೊ ಈ ಥರ 2 ಲೇಯರ್ ಇರುವಂಥದ್ದು ಬಾಕ್ಸನ್ನು ನಾನು ತೊಗೊಂಡಿದ್ದೀನಿ. ಸೊ ಇದ್ರ ಮಧ್ಯೆ ನಾವು ಈ ಥರ ಇಟ್ಬಿಟ್ಟು, ಆಮೇಲೆ ಇದನ್ನು ಇದ್ರ ಮಧ್ಯೆ ಇಟ್ಟು, ಸೊ ಇದನ್ನು ಈ ಥರ ಕ್ಲೋಸ್ ಮಾಡೋದು. ನೋಡಿ, ಇದು ಲಂಚ್ ಬಾಕ್ಸ್. ಇದನ್ನು ವೇದಾಂತೆ ತೊಗೊಂಡಿದ್ದು, ಅಂದರೆ ಇದೇ ಕಲರ್ ಬೇಕು ಅಮ್ಮ ಅಂತ ಅಂದ್ಕೊಂಡು. ಸೊ ಇದು ಬ್ಯಾಗ್ ಆಯಿತು, ಇದು ಲಂಚ್ ಬಾಕ್ಸ್. ಇವಾಗ ಕಂಪಸ್ ಬಾಕ್ಸ್, ಇದನ್ನು ಕೂಡ ಫೋರಮ್ ಮಾಲಲ್ಲೇ ಪರ್ಚೇಸ್ ಮಾಡಿದ್ದು. ಸೊ ಇದು ಯಾವ ಥರ ವರ್ಕ್ ಆಗುತ್ತೆ ಅಂತ ಅಂದ್ಕೊಂಡು ನಾನು ಹೇಳ್ತೀನಿ. ಸೊ ಫಸ್ಟ್ ಬಂದುಬಿಟ್ಟು ಇಲ್ಲಿ ಒಂದು ಬಟನ್ ಇದೆ. ಸೊ ಇಲ್ಲಿ ಒಂದು ಬಟನ್ ಇದೆ, ಇದನ್ನು ಕ್ಲಿಕ್ ಮಾಡಿದ್ರೆ ಈ ಸೈಡ್ ಓಪನ್ ಆಗುತ್ತೆ. ಆ್ಯಂಡ್ ದೆನ್ ಈ ಬಟನ್, ಇಲ್ಲೊಂದು ಬಟನ್ ಇದೆ. ಸೊ ಈ ಬಟನ್ನ ಕ್ಲಿಕ್ ಮಾಡಿದ್ರೆ, ಸೊ ಇಲ್ಲಿ ರಬ್ಬರ್ ಇಡುವಂತಹ ಜಾಗ ಇದು. ಆಮೇಲೆ ಇಲ್ಲಿ ಒಂದು ಬಟನ್ ಇದೆ. ಸೊ ಈ ಬಟನನ್ನು ಓಪನ್ ಮಾಡಿದ್ರೆ ಇಲ್ಲಿ ಕತ್ರಿ ಬರುತ್ತೆ. ಆಮೇಲೆ ಈ ಕಡೆ ಅದೇ ಥರ ಇನ್ನೊಂದು ಬಟನ್ ಇದೆ. ಸೊ ಇದನ್ನು ಓಪನ್ ಮಾಡಿದ್ರೆ ಇಲ್ಲಿ ಶಾರ್ಪ್ನರ್ ಇದೆ. ಆ್ಯಂಡ್ ಈ ಥರ ಓಪನ್ ಮಾಡಿದ್ರೆ ಇಲ್ಲಿ ಪೆನ್ಸಿಲ್ಸು ಆ್ಯಂಡ್ ಪೆನ್ಸ್ ಇಡುವಂಥದ್ದು. ಇಲ್ಲಿ ಟೈಮ್ ಟೇಬಲ್ ಏನೇನಿದೆ ಅಂತ ಅಂದ್ಕೊಂಡು ನೀಟಾಗಿ ಹಾಕ್ಕೊಂಡು ಹೋಗ್ಬೋದು. ಫೈನಲ್ ಇದು ಈ ಥರ ಇದೆ. ಲಾಕ್ ಸಿಸ್ಟಮ್ ಕೂಡ ಇತ್ತು, ಇವನು ತುಂಬ ಚಿಕ್ಕವನಾಗ್ತಾನೆ ಬೇಡ ಅಂದ್ಕೊಂಡು ನಾನು ಜಸ್ಟ್ ಇದನ್ನು ತೊಗೊಂಡ್ವಿ. ಆಮೇಲೆ ವಾಟರ್ ಬಾಟಲ್ ಕೂಡ ಫೋರಮ್ ಮಾಲಲ್ಲೇ ತೊಗೊಂಡಿದ್ದು. ಸೊ ಅದು ಯಾವ ಥರ ಓಪನಿಂಗ್ ಬರುತ್ತೆ ಅಂತ ಅಂದ್ಕೊಂಡು ಹೇಳಿದರೆ, ಇದು ಲಾಕಿಂಗ್ ಸಿಸ್ಟಮ್. ಸೊ ಇದು ಹಿಂಗೆ ಮಾಡಿದ್ರೆ ಓಪನ್ ಆಗುತ್ತೆ. 2 ಲೇಯರ್ ಇರುತ್ತೆ. ಸೊ ಇದು ಒಂದು ಈ ಥರ ಬರುತ್ತೆ. ಆ್ಯಂಡ್ ಇನ್ನೂ ಒಂದು ಬಂದುಬಿಟ್ಟು, ಸೊ ಈ ಥರ ಕೂಡ ನೀರನ್ನು ಕುಡಿಬಹುದು. ಸೊ ಟೋಟಲಿ ಇದು ಈ ಥರ ಬರುತ್ತೆ. ಇದನ್ನು ಕೂಡ ವೇದಾಂತೆ ನನಗಿದೇ ಥರ ಬೇಕು ಅಂತ ಅಂದ್ಕೊಂಡು ಕೇಳಿಬಿಟ್ಟು ತೊಗೊಂಡಿದ್ದು. ಆ್ಯಂಡ್ ವೇದಾಂತಕ್ಕೆ ತೊಗೊಂಡ್ರೆ ವೇದಿಕಾಗೂ ತೊಗೊಳ್ಳೇಬೇಕು. ಸೊ ಹಾಗಾಗಿ ಅವಳಿಗೂ ಇದೊಂದು ಪುಟ್ಟ ವಾಟರ್ ಬಾಟಲ್. ಸೊ ಇದು ಕೂಡ ಫೋರಮ್ ಮಾಲಲ್ಲೇ ತೊಗೊಂಡೆ. ಸೊ ಅವಳಿಗೆಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ ಮಾಡಬೇಕಾದ್ರೆ, ಯಾಕಂದರೆ ಅವಳಂತೂ ಇನ್ನೂ ಸ್ಕೂಲಿಗೆ ಹೋಗಲ್ಲ. ಸೊ ಎಲ್ಲಾದರೂ ಟ್ರಿಪ್ಪಿಗೆ ಹೋದರೆ ಅಥವಾ ಎಲ್ಲಾದರೂ ಒನ್ ಡೇ ಔಟಿಂಗ್ ಹೋದರೆ ಸೊ ಅವಳಿಗೆ ಇರಲಿ ಅಂತ ಅಂದ್ಕೊಂಡು ಈ ಸ್ಮಾಲ್ ಇರುವಂತಹ ವಾಟರ್ ಬಾಟಲ್ ಅವಳಿಗೆ ತೊಗೊಂಡೆ. ಆಮೇಲೆ ಇದು ಬಂದುಬಿಟ್ಟು ಇದು ಕೂಡ ಫೋರಮ್ ಮಾಲಲ್ಲೇ ತೊಗೊಂಡಿದ್ದು. ಸೊ ಬ್ರಷ್ ಬೇಕು ಅಂತ ಇಬ್ಬರು ಹೇಳ್ತಾಯಿದ್ರು. ಸೊ ಇದು ಯೆಲ್ಲೋ ಕಲರ್ ಬಂದುಬಿಟ್ಟು ವೇದಾಂತಂದು. ಆ್ಯಂಡ್ ಈ ಪುಟ್ಟ ಡಾಲ್ದು ಬಂದುಬಿಟ್ಟು ವೇದಿಕಂದು. ಆ್ಯಂಡ್ ಇದು ಕೂಡ ಫೋರಮ್ ಮಾಲಲ್ಲೇ ತೊಗೊಂಡಿದ್ದು. ಏನಿದು ಗೆಸ್ ಮಾಡ್ತೀರಾ? ಓಕೆ, ಇದು ಬಂದುಬಿಟ್ಟು ಪೆನ್. ಸೊ ಇದು ನನಗೋಸ್ಕರ ಅಂತ ಅಂದ್ಕೊಂಡು ತೊಗೊಂಡಿದ್ದು. ಸೊ ಇದೇ ಥರ ಇನ್ನೂ ಸ್ಮಾಲ್ ಪೆನ್ಸ್ಗಳು, ಆಮೇಲೆ ಡೈರಿಗಳು ತುಂಬಾ ಕಲೆಕ್ಷನ್ಸ್ ಇದೆ. ಸೊ ಅದ್ರದ್ದು ಒಂದು ನಾನು ಮಧ್ಯೆ ವೀಡಿಯೋ ಮಾಡಿ ಹಾಕ್ತೀನಿ. ಸೊ ಇದು ನೋಡಿದ ತಕ್ಷಣ ನಂಗೆ ತುಂಬಾ ಇಷ್ಟ ಆಯಿತು. ಫ್ಲವರ್ ಚೆನ್ನಾಗಿದೆ ಅಂತ ಅಂದ್ಕೊಂಡು ಇದನ್ನು ತಗೊಂಡೆ. ಆ್ಯಂಡ್ ಅಮೆಝಾನಲ್ಲಿ ಈ ಬನಾನದ್ದು ಇಟ್ಟು ಕಳಿಸೋದು ತೊಗೊಂಡಿದ್ದೀನಿ. ಇದ್ರದ್ದೇನು ಬೆನಿಫಿಟ್ಸು ಅಂತ ಅಂದ್ಕೊಂಡು ಹೇಳಿದರೆ, ಇವಾಗ ನಾವು ಸ್ಕೂಲ್ಗೆ ಬನಾನ ಹಾಗೇನೇ ಇಟ್ಟು ಕಳ್ಸೋಕ್ಕಾಗಲ್ಲ. ಸೊ ಹಾಗಾಗಿ ನಾವು ಈ ಥರ ಬನಾನಾ ಬಾಕ್ಸಲ್ಲಿ ನಾವೇನಾದರೂ ಬನಾನ ಇಟ್ಟು ಕಳಿಸಿದ್ವಿ ಅಂದರೆ ಸೊ ಅದಕ್ಕೆ ಏನೂ ಆಗಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಇಲ್ಲೆಲ್ಲ ಬನಾನ ಇಟ್ಬಿಟ್ಟು ನಾವು ಅವ್ರಿಗೆ ಈ ಥರ ಕ್ಲೋಸ್ ಮಾಡಿಬಿಟ್ಟು ನೀಟಾಗಿ ಕಳಿಸ್ಬೋದು. ಆಮೇಲೆ ಬರೀ ಇದೊಂದೇ ವಾಶ್ ಮಾಡೋದಿರುತ್ತೆ. ನಾವು ಸಪ್ರೇಟಾಗಿ ಏನಾದರೂ ಇಟ್ಟು ಕಳಿಸಿದ್ವಿ ಅಂತ ಅಂದ್ಕೊಂಡು ಹೇಳಿದರೆ ಬ್ಯಾಗ್ ಫುಲ್ ಗಲೀಜಾಗುತ್ತೆ. ಸೊ ಹಾಗಾಗಿ ಬೇಡ ಅಂತ ಅಂದ್ಕೊಂಡು ಮಧ್ಯೆ ಯಾವಾಗಲಾದರೂ ಇಡಕ್ಕೆ ಬರುತ್ತೆ ಅಂದ್ಕೊಂಡು ಇದು ಬನಾನಾಸ್ದು ಬಾಕ್ಸ್ ತೊಗೊಂಡೆ. ಸೊ ಆಮೇಲೆ ಇದಂತೂ ಯೂನಿಫಾರ್ಮ್ಸ್, ಅವನು ಆಲ್ರೆಡಿ ಯೂನಿಫಾರ್ಮ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಬುಕ್ಸ್ ಕೂಡ ಆಲ್ರೆಡಿ ಎಲ್ಲ ಕವರ್ಸ್ ಹಾಕಿಬಿಟ್ಟು ಇಟ್ಟಿದೆ. ಇದೇ ಜೂನ್ 1ರಿಂದ ಸ್ಕೂಲ್ ಶುರು ಆಗ್ತಾಯಿದೆ. ನನಗಂತೂ ಅವನಿಗೆ ಎಕ್ಸೈಟ್ಮೆಂಟ್ ಇದೆಯೋ ಇಲ್ವೋ ಗೊತ್ತಿಲ್ಲ. ಸೊ ನನಗಂತೂ ತುಂಬ ಅಂದರೆ ತುಂಬಾ ಎಕ್ಸೈಟ್ಮೆಂಟ್ ಇದೆ. ಸೊ ಯಾವ ಥರ ಹೋಗ್ತಾರೆ, ಆಮೇಲೆ ಸ್ಕೂಲು ದೊಡ್ಡದಾಗಿರುತ್ತೆ,
ಫ್ರೆಂಡ್ಸ್ ಎಲ್ಲ ಇರ್ತಾರೆ. ಸೊ ಹೋಗಿ ಬರೋ ಜರ್ನಿ ಕೂಡ ತುಂಬ ಲಾಂಗ್ ಆಗುತ್ತೆ. ಸೊ 7:30 ಹೀಗೇನಾದರೂ ಬಿಟ್ಟರು ಅಂತ ಅಂದ್ಕೊಂಡಿದ್ದೆ 3:34 ಹೀಗಾಗುತ್ತೆ ರೀಚ್ ಆಗೋಕ್ಕೆ. ಸೊ ಹಾಗಾಗಿ ತುಂಬ ಲಾಂಗ್ ಜರ್ನಿ ಕೂಡ. ಸೊ ನೋಡೋಣ, ಇದೇ ಜೂನ್ 1 ಎಲ್ಲ ಮಕ್ಕಳದ್ದು ಕೂಡ ಸ್ಕೂಲ್ ಶುರು ಆಗ್ತಾಯಿದೆ. ಆಲ್ ದ ವೆರಿ ಬೆಸ್ಟ್ ಎಲ್ಲ ಮಕ್ಕಳಿಗೂ.